ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಆ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಬೇಕಾದಂತಹ ಜನ ವರುಣ ಆರ್ಭಟಿಸ್ತಾ ಇರೋದನ್ನ ನೋಡಿ ಒಂದ್ ಕಡೆ ಖುಷಿ ಪಡ್ತಾ ಇದ್ರು. ಖುಷಿಯ ಜೊತೆಗೆ ಒಂದಷ್ಟು ಅನಾಹುತಗಳಾಗ್ತಾ ಇರೋದ್ರಿಂದ, ಒಂದಷ್ಟು ಅವಘಡಗಳಾಗ್ತಾ ಇರೋದ್ರಿಂದ ಆತಂಕ ಕೂಡ ಪಡ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಆಲಿಕಲ್ಲು ಮಳೆಗೆ ರೈತ ಕಂಗಾಲಾಗಿದ್ದಾರೆ. ತಡರಾತ್ರಿ ಸುರಿದ ಅಕಾಲಿಕ ಮಳೆಗೆ ಭತ್ತ ಸಜ್ಜೆ ಬೆಳೆ ನಾಶ ಆಗಿ ಹೋಗಿದೆ. 1000ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಬೆಳೆದಂತ ಭತ್ತ ಸಜ್ಜೆ ಎರಡು ಕೂಡ ನಾಶ ಆಗಿದೆ ಅಂತೆ. ಚನ್ನೂರು ಗೊಂದೆನೂರು ಭಾಗದಲ್ಲಿ ಅನ್ನದಾತರು ಕಂಗಾಲಾಗಿದ್ದಾರೆ. ವಡಗೇರ ತಾಲೂಕಿನ ಚನ್ನೂರು ಗೊಂದೆನೂರು ಗ್ರಾಮದಲ್ಲಿ ವಿಪರೀತ ಮಳೆಯಾಗಿದೆ. ಪ್ರತಿ ಎಕರೆಗೆ 40,000 ಖರ್ಚು ಮಾಡಿ ಭತ್ತ ಬೆಳೆದಿದ್ರಂತೆ ರೈತ. ಭತ್ತ ಸಜ್ಜೆ ಎರಡು ಬೆಳೆ ಕೂಡ ನಾಶ ಆಗಿದೆ. ಬೆಳೆ ಹಾನಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಸರ್ಕಾರಕ್ಕೆ ರೈತರು ಮನವಿ ಮಾಡಿಕೊಳ್ತಿದ್ದಾರೆ. ಆಲಿಕಲ್ಲು ಮಳೆ ಹೊಡೆತಕ್ಕೆ ಜಮೀನಲ್ಲೇ ಎಲ್ಲ ಕೂಡ ನಾಶ ಆಗಿ ಹೋಗಿದೆ. ಬೀರ್ನಾಳ, ಹತ್ತಿಕುಣಿ, ಚನ್ನೂರು, ಎಡ್ಡಹಳ್ಳಿ ಗ್ರಾಮಗಳಲ್ಲಿ ವಿಪರೀತ ಮಳೆ ಆಗಿರೋದ್ರಿಂದ ಹಬ್ಬದ ಸಂಭ್ರಮದಲ್ಲಿ ಇರಬೇಕಾದಂತಹ ರೈತರು ಈಗ ಬೆಳೆ ನಾಶದಿಂದ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ತಲುಪಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಆಲಿಕಲ್ಲು ಮಳೆ ಸುರಿದಿರುವಂತಹ ಪರಿಣಾಮ ಜಮೀನಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿತ್ತು. ಇದು ಅಕಾಲಿಕ ಮಳೆ, ಅಂದ್ರೆ ನಿರೀಕ್ಷಿತ ಮಳೆ ಅಲ್ಲ. ಇದು ಈ ಟೈಮಿಗೆ ಬರಬೇಕಾಗಿರೋ ಮಳೆ ಅಲ್ಲ. ಹಂಗಾಗಿ ಈ ರೀತಿ ಮಳೆಯಿಂದ ಬೆಳೆಯೆಲ್ಲ ನಾಶ ಆಗಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಈಗ ಮಿನಿಮಮ್ ಅಂದ್ರೆ 1,000 ಎಕರೆ ತನಕ ಹೋಗಿರುತ್ತದೆ ರೀ. ನಮ್ಮ ಚನ್ನೂರು ಮತ್ತು ಗೊಂದೆನೂರದಲ್ಲಿ ಎಷ್ಟು ಹೋಗ್ಯದಂಬೋದು ನಮಗೆ ಅಷ್ಟು ಅದಿಲ್ಲ ರೀ. ಯಾಕಂದ್ರೆ ಇವೆರಡು ಜಾಯಿಂಟ್ ಅವ. ಒಂದು 500-600 ಅಲ್ಲಿ ಗೊಂದೆನೂರು ಹೋಗಿರ್ಬೋದು ರೀ ಅಂತ ನಮ್ಮ ಅಂದಾಜು ಅಷ್ಟೇ. ಆಲಿಕಲ್ಲು ಮಳೆ ಎಲ್ಲ ಕಡೆಗೆ ಬಿದ್ದದ ರೀ. ಚನ್ನೂರು ಮತ್ತು ಗೊಂದೆನೂರು ಈಗ ಸೀಮಾಂತರದಲ್ಲಿ ಎಲ್ಲ ಹಾಳಾದ.